ನಮಸ್ಕಾರ ವೀಕ್ಷಕರೇ, SCN ಟಿವಿಗೆ ಸ್ವಾಗತ. ಇದು ಸುದ್ದಿಗಳ ಲೋಕ. ಕಲಕೇರಿ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಭವ್ಯವಾಗಿ ನಡೆಯಿತು. ಇಂದು ತಾಳಿಕೋಟಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ 2025-2026ನೇ ಸಾಲಿನ ಸಾಂಸ್ಕೃತಿಕ ಶಾರೀರಿಕ ಶಿಕ್ಷಣ ಹಾಗೂ ಮತದಾರರ ಜಾಗೃತ ಸಂಘದ ಕಾರ್ಯಕ್ರಮ ಮತ್ತು ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವು ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಶ್ರೀ ಸಿದ್ರಾಮೇಶ್ವರ ಶಿವಾಚಾರ್ಯರು ಪಾವನ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮವನ್ನು ಶ್ರೀ MS ಜೋಗುರು ಕಾರ್ಯದರ್ಶಿಗಳು ಮತ್ತು SB ಪಾಟೀಲ ಅಧ್ಯಕ್ಷರು ಉದ್ಘಾಟಿಸಿದರು. ಕಾಲೇಜಿನ ಪ್ರಾಚಾರ್ಯರಾದ BG ಚನಗೊಂಡ ಅವರು ಅತಿಥಿಗಳನ್ನು ಉಡುಗೊರೆಗಳೊಂದಿಗೆ ಬರಮಾಡಿಕೊಂಡು ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಮತದಾರರ ಜಾಗೃತ ಸಂಘದ ಸಂಯೋಜಕರಾದ ಹಾಗೂ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಬಸವರಾಜ್ ಕುಂಭಾರ ಅವರು ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳಲ್ಲಿ ಮತದಾನದ ಪ್ರಾಮುಖ್ಯತೆ ಅರಿವು ಮೂಡಬೇಕು. ಮತದಾನ ಎಲ್ಲಕ್ಕಿಂತ ಶ್ರೇಷ್ಠ ದಾನ. ಅಕ್ಷರಸ್ಥರು ಮತದಾನ ಮಾಡುವ ಜವಾಬ್ದಾರಿ ಹೊಂದಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿಯಾದ ಶ್ರೀ ಗಂಗಾಧರ್ ಹಿರೇಮಠ ಅವರು, ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯ ಪೂರಕ ಚಟುವಟಿಕೆಗಳಲ್ಲೂ ತೊಡಗಬೇಕು. ಇದು ಅವರ ಚತುರತೆ ಮತ್ತು ವ್ಯಕ್ತಿತ್ವ ವಿಕಾಸಕ್ಕೆ ನೆರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಶ್ರೀ AB ಶೇಖ್ ಅವರು ಮಾತನಾಡಿ, ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತವಾದ ಸಂಸ್ಕೃತಿಯು ಭಾರತದಲ್ಲಿದ್ದು, ಇದನ್ನು ವಿದ್ಯಾರ್ಥಿಗಳು ಗುರುತಿಸಿ ಗೌರವಿಸಬೇಕು ಎಂದು ಹೇಳಿದರು. ಉದ್ಘಾಟನಾ ಭಾಷಣ ಮಾಡಿರುವ ಕಾರ್ಯದರ್ಶಿ MS ಜೋಗುರು ಅವರು, ನಮ್ಮ ಕಾಲೇಜಿನ ಹೆಸರು ರಾಜ್ಯ ಮಟ್ಟದಲ್ಲಿ ಬೆಳಗಲು ಸಾಧ್ಯವಿದೆ. ಆದರೆ ವಿದ್ಯಾರ್ಥಿಗಳ ಶ್ರಮ, ನಿಷ್ಠೆ ಹಾಗೂ ಪಠ್ಯಪೂರಕ ಚಟುವಟಿಕೆಗಳಲ್ಲಿ ತೊಡಗಬೇಕಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ಮಾತುಗಳನ್ನು ಹೇಳಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ದೈಹಿಕ ಶಿಕ್ಷಣ ಉಪನ್ಯಾಸಕರಾದ SS ದುರ್ಗಿಯವರು ಶೈಲಿಯುತವಾಗಿ ನಡೆಸಿ, ಕೊನೆಯಲ್ಲಿ ಉಪನ್ಯಾಸಕ RM ಗುಮಶೆಟ್ಟಿ ಧನ್ಯವಾದ ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ, ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ SCN ಟಿವಿ ನ್ಯೂಸ್, ಬಸವರಾಜ್ ದೇವರಮನಿ, ತಾಳಿಕೋಟಿ ತಾಲೂಕು, ಕಲಿಕೇರಿ. ಮತದಾರರನ್ನ ಸೆಳೆತಕ್ಕಂತ ಕಾರ್ಯಕ್ರಮಗಳೇನು ಮುಖ್ಯರೆ, ಚುನಾವಣೆಯ ಕುರಿತು ಬೀದಿ ನಾಟಕಗಳನ್ನ ಆಯೋಜಿಸುವುದು, ಚುನಾವಣಾ ಗೀತೆಗಳನ್ನ ಮಾಡುವುದು. ಇಂದಿನ ಯುಗದಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದನ್ನ ಹೆಚ್ಚಿಸಲಿಕ್ಕೆ ಭಿತ್ತಿ ಚಿತ್ರಗಳನ್ನ ತಯಾರಿಸುವುದು, ಇದರ ಕುರಿತು ಪ್ರಬಂಧ ಸ್ಪರ್ಧೆಗಳನ್ನ ಮಾಡುವುದು, ರಸಪ್ರಶ್ನೆಗಳನ್ನ ಆಯೋಜನೆ ಮಾಡುವುದು, ಪ್ರಬಂಧ ಸ್ಪರ್ಧೆಗಳನ್ನ ಭರಿಸುವುದು, ಇಂತೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಆಯೋಜಿಸುವುದರ ಮೂಲಕವಾಗಿ ಇಂದಿನ ಯುವಕರು ನಾಳಿನ ಭಾರತ ದೇಶವನ್ನ ಬೆಳಗ್ತಕ್ಕಂಥ ಭಾವಿ ನಾಗರಿಕರು ಅಂತಕ್ಕಂಥದ್ದನ್ನ ಗುರುತಿಸುವುದರ ಜೊತೆಗೆ ಇವತ್ತು ಚುನಾವಣಾ ಆಯೋಗ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಮತದಾನ ಮಾಡಬೇಕಾಗಿತ್ತು ಅಂತಂದ್ರ ಇವತ್ತು ಶಾಲಾ ಕಾಲೇಜುಗಳ ಮೂಲಕವಾಗಿ ಅದು ಸಾಧ್ಯ ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಮತದಾನದ ಜಾಗೃತ ಸಂಘಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಮ್ಮ ಶಾಲೆಯಲ್ಲಿ, ನಮ್ಮ ಕಾಲೇಜಲ್ಲಿ ಕೂಡ